ನಾನು ಫಸ್ಟ್ ಪಾರ್ಟಲ್ಲಿ ಫಿಸಿಕ್ಸ್ನನ್ನು ಕಂಪ್ಲೀಟಾಗಿ ಕವರ್ ಮಾಡಿದ್ದೆ. ತಾವು ನೋಡದಿದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತೀನಿ ನೋಡಿ. ಸೈನ್ಸಲ್ಲಿ ಬ್ಲೂ ಪ್ರಿಂಟ್ ಹಾಕಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಾರ್ಟಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಕೆಮಿಸ್ಟ್ರಿಯಲ್ಲಿ ರಸಾಯನಶಾಸ್ತ್ರದಲ್ಲಿ ಬರ್ತಕ್ಕಂಥ 25 ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಏನು ಮಾಡ್ತೀನಿ, ಖಂಡಿತವಾಗಿ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಕಡೆ ತನಕ ನೋಡಿ, ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಒಟ್ಟು ಕೆಮಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಚಿತ್ರಗಳ ಸಂಖ್ಯೆಯನ್ನು ಕೂಡ ನಿಮಗೆ ನೆನಪಿರಲಿ ಸ್ನೇಹಿತರೆ. ಬರ್ತಕ್ಕಂಥ ಒಟ್ಟು ಚಿತ್ರಗಳು 6 ಚಿತ್ರಗಳು ಬರ್ತವೆ. ಅದನ್ನು ಕೂಡ ನಾನು ವಿಡಿಯೋದ ಕಡೆಯಲ್ಲಿ ಪಾಠದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಇನ್ನು ಸ್ವಲ್ಪ ಬೋಧನಾ ಉದ್ದೇಶವಾರು ಅಂಕ ವಿಭಜನೆ ನೋಡೋದಾದರೆ, ಸ್ಮರಣೆಗೆ 5ರಿಂದ 6 ಅಂಕದ ಪ್ರಶ್ನೆ ಬರ್ಬೋದು, ತಿಳುವಳಿಕೆಗೆ 10ರಿಂದ 11, ಅನ್ವಯಕ್ಕೆ 5ರಿಂದ 6 ಅಂಕದ ಪ್ರಶ್ನೆಗಳು ಬರ್ಬೋದು. ಜೊತೆಗೆ ಚಿತ್ರಗಳಲ್ಲಿ ನಿಮಗೆ 5ರಿಂದ 6 ಅಂಕದ ಪ್ರಶ್ನೆಗಳು ಸೊ ಕೆಮಿಸ್ಟ್ರಿಯಲ್ಲಿ ಬರ್ಬೋದು. ಇಷ್ಟು ಒಂದು 25ರಿಂದ 27 ಅಂಕಗಳು ನಿಮಗೆ ಬಂದೇ ಬರ್ತವೆ. ಈಗ ಫಸ್ಟ್ ನೋಡೋಣ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಲ್ಲಿ. ಇಲ್ಲಿ ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿವರ್ತಕಗಳನ್ನು ನಾವು ಬಾಣದ ಗುರುತಿನ ಹಿಂದೆ ಏನು ಮಾಡ್ತೀವಿ, ಬರಿತೀವಿ. ಈ ರಾಸಾಯನಿಕ ಕ್ರಿಯೆಯಿಂದ ದೊರೆತಕ್ಕಂಥ ಫಲಿತಾಂಶವನ್ನು ನಾವೇನಂತ ಕರಿತೀವಿ, ಉತ್ಪನ್ನ ಅಂತೀವಿ. ಸತು ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ ಇಟ್ ಗಿವ್ಸ್ ಟು ಸತುವಿನ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್. ಇದರಲ್ಲಿ ಉಂಟಾಗಿರ್ತಕ್ಕಂಥ ಉತ್ಪನ್ನ ಯಾವುದಪ್ಪ ಅಂತಂದರೆ 2, ಅಂದರೆ ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್. ಇನ್ನು ರಾಸಾಯನಿಕ ಕ್ರಿಯೆಯಲ್ಲಿ ಎಸ್ ಅಂದರೆ ಏನು ಅಂತ ತಿಳ್ತಾರೆ, ಸಾಲಿಡ್ ಅಂದರೆ ಘನ ಅಂತ ಕರೀತಾರೆ. ಈ ರಾಸಾಯನಿಕ ಕ್ರಿಯೆಯಲ್ಲಿ ಎಸ್ ಲಿಕ್ವಿಡ್ ಮತ್ತು ಗ್ಯಾಸ್ ಅದು, ಅಂದರೆ ಎಲ್ ಅಂದರೆ ಲಿಕ್ವಿಡ್ ದ್ರವ, ಜಿ ಅಂದರೆ ಗ್ಯಾಸ್ ಅನಿಲ ಅಂತ ಬರ್ತದೆ. ಸುಟ್ಟ ಸುಣ್ಣದ ಅಣುಸೂತ್ರ CaO ಬರ್ತದೆ. ಅರಳಿದ ಸುಣ್ಣದ ರಾಸಾಯನಿಕ ಹೆಸರು ಮತ್ತು ಅಣುಸೂತ್ರ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಫೆರಸ್ ಸಲ್ಫೇಟ್ನ ಹರಳಿನ ಬಣ್ಣ ಯಾವತ್ತೂ ಹಸಿರಾಗಿರ್ತದೆ. ಸೀಸದ ನೈಟ್ರೇಟನ್ನು ಉಷ್ಣ ವಿಭಜನೆಗೆ ಒಳಪಡಿಸಿದಾಗ ಉತ್ಪತ್ತಿ ಆಗ್ತಕ್ಕಂಥ ಕಂದು ಬಣ್ಣದ ಧೂಮ ಅದು ನೈಟ್ರೋಜನ್ ಡೈಆಕ್ಸೈಡ್ NO2 ಆಗಿರ್ತದೆ. ಇನ್ನು ಸೂರ್ಯನ ಬೆಳಕಿನ ಸಹಾಯದಿಂದ ನಡೀತಕ್ಕಂಥ ರಾಸಾಯನಿಕ ಕ್ರಿಯೆ ಕೇಳಿದರೆ ಇಲ್ಲಿ ಎರಡೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಎ ಮತ್ತು ಬಿ ಅಂದರೆ AgCl ಇಟ್ ಗಿವ್ಸ್ ಟು Ag ಪ್ಲಸ್ Cl2, AgBr ಇಟ್ ಗಿವ್ಸ್ ಟು Ag ಪ್ಲಸ್ Br2 ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಇನ್ನು ಡೆಫಿನೇಷನ್ ಕೇಳಿದ್ದಾರೆ, ರಾಸಾಯನಿಕ ಸಂಯೋಗ ಅಂದರೆ ಈ ರಾಸಾಯನಿಕ ಕ್ರಿಯೆ ನಡೆದಾಗ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕ ಸೇರಿ ಒಂದೇ ಉತ್ಪನ್ನ ಆಗ್ತದೆ. ಇನ್ನು ರಾಸಾಯನಿಕ ವಿಭಜನೆಯನ್ನು ವ್ಯಾಖ್ಯಾನಿಸಲಿಕ್ಕೆ ಕೇಳಿದರೆ, ಈ ರಾಸಾಯನಿಕ ಕ್ರಿಯೆ ನಡೆದಾಗ ಒಂದು ಪ್ರತಿವರ್ತಕ ವಿಭಜನೆ ಹೊಂದಿ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳಾಗುವ ಕ್ರಿಯೆ. ಇನ್ನು ರಾಸಾಯನಿಕ ಕ್ರಿಯೆಯಲ್ಲಿ ವಿಧಗಳನ್ನು ಕೇಳಿದರೆ ಸೊ ಅಲ್ಲಿ 4 ವಿಧ ಬರ್ತದೆ: ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ಸ್ಥಾನಪಲ್ಲಟ, ರಾಸಾಯನಿಕ ದ್ವಿಸ್ಥಾನ ಪಲ್ಲಟ. ಹಾಗಾದರೆ ಕಲ್ಲಿದ್ದಲಿನ ದಹನ ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ ಅಂದರೆ ರಾಸಾಯನಿಕ ಸಂಯೋಗ. ಇನ್ನು ಫೆರಸ್ ಸಲ್ಫೇಟನ್ನು ಕಾಯಿಸಿದಾಗ ಹಸಿರು ಬಣ್ಣ ಕಳೆದುಕೊಳ್ಳುತ್ತದೆ. ಏಕೆ ಅಂದರೆ ಅದು ಉಷ್ಣ ವಿಭಜನೆಗೆ ಒಳಪಟ್ಟು ನೀರನ್ನು ಕಳೆದುಕೊಳ್ಳುತ್ತದೆ. ಇನ್ನು ಉಷ್ಣ ವಿಭಜನೆ ಕ್ರಿಯೆ ಅಂದರೆ ಏನು ಅಂತ ಕೇಳಿದರೆ, ಈ ರಾಸಾಯನಿಕ ವಿಭಜನೆ ಕ್ರಿಯೆಯನ್ನು ಕಾಸುವ ಮೂಲಕ ನಡೆಸೋ ಕ್ರಿಯೆಗೆ ನಾವು ಉಷ್ಣ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ಇನ್ನು ಬೆಳ್ಳಿಯ ಕ್ಲೋರೈಡ್ನ ಸೂರ್ಯನ ಬೆಳಕಿನಲ್ಲಿ ಬೂದು ಬಣ್ಣಕ್ಕೆ ತಿರುಗ್ತದೆ. ಏಕೆ ಅಂತ ಕೇಳಿದರೆ, ಈ ಬೆಳ್ಳಿಯ ಕ್ಲೋರೈಡ್ ಸೂರ್ಯನ ಬೆಳಕಿನಲ್ಲಿ ವಿಭಜನೆ ಹೊಂದಿ ಬೆಳ್ಳಿ ಮತ್ತು ಕ್ಲೋರಿನ್ ಆಗ್ತದೆ. ಇನ್ನು ಅಂತರುಷ್ಣಕ ಕ್ರಿಯೆ ಅಂದರೆ ಈ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಅಥವಾ ಶಕ್ತಿಯ ಹೀರುವಿಕೆ ಕ್ರಿಯೆ. ಇನ್ನು ಉತ್ಕರ್ಷಣ ಕ್ರಿಯೆ ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಮ್ಲಜನಕ ಪಡೆದುಕೊಳ್ಳುವ ಕ್ರಿಯೆ, ಅದು ಉತ್ಕರ್ಷಣ ಕ್ರಿಯೆ. ಇನ್ನು ಅಪಕರ್ಷಣ ಕ್ರಿಯೆ ಅಂದರೆ ಈ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಮ್ಲಜನಕ ಕಳೆದುಕೊಳ್ಳುವ ಕ್ರಿಯೆಯನ್ನು ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ, ಈ ಚಿಪ್ಸ್ ಪಟ್ಟಣದಲ್ಲಿ ನೈಟ್ರೋಜನ್ ಅನಿಲ ಹಾಯಿಸೋ ಉದ್ದೇಶವೇನು? ಅಲ್ಲಿ ಚಿಪ್ಸ್ ಕುಮುಟುವಿಕೆ ಒಳಪಡದಂತೆ ಇರಲು ಮಾಡ್ತಾರೆ. ಇನ್ನು ತಾಮ್ರ ಸಂಕ್ಷಾರಣಕ್ಕೆ ಒಳಪಟ್ಟಾಗ ಉಂಟಾಗುವ ಬದಲಾವಣೆ ಏನಪ್ಪ ಅಂದರೆ ಈ ತಾಮ್ರದ ಮೇಲೆ ಹಸಿರು ಬಣ್ಣದ ಲೇಪನ ಬರ್ತದೆ. ಇನ್ನು ಬೆಳ್ಳಿಯ ಸಂಕ್ಷಾರಣಕ್ಕೆ ಒಳಪಟ್ಟಾಗ ಉಂಟಾಗುವ ಬದಲಾವಣೆ ಏನಂದರೆ ಈ ಬೆಳ್ಳಿಯ ಮೇಲೆ ಕಪ್ಪು ಬಣ್ಣದ ಲೇಪನ ಬರ್ತದೆ. ಕಬ್ಬಿನ ಸಂಕ್ಷಾರಣಕ್ಕೆ ಒಳಪಟ್ಟಾಗ ಉಂಟಾಗುವ ಬದಲಾವಣೆ ಏನಂದರೆ ಅದು ಕಬ್ಬಿನ ತುಕ್ಕು ಹಿಡಿತದೆ. ಸೊ ತುಕ್ಕು ಅಥವಾ ಜಂಗ್ ಅಂದರೆ ಅದು ಕಬ್ಬಿಣದ ಜಲೀಯ ಆಕ್ಸೈಡ್ ಆಗಿರ್ತದೆ. ಮುಂದಿನ ಪ್ರಶ್ನೆ, ಪ್ರಕ್ಷೇಪ ಎಂದರೆ ಏನು? ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಾಗ ಉತ್ಪತ್ತಿ ಆಗ್ತಕ್ಕಂಥ ಜಲ ವಿಲೀನಗೊಳ್ಳದ ವಸ್ತುವಿಗೆ ನಾವು ಪ್ರಕ್ಷೇಪ ಅಂತ ಕರಿತೀವಿ. ಈ ಪಾಠದಲ್ಲಿ ಬರ್ತಕ್ಕಂಥ 2 ಅಂಕದ ಮೋಸ್ಟ್ ಇಂಪಾರ್ಟೆಂಟ್ ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ. ಸೊ ಅದರ ಡೆಫಿನೇಷನು ಒಂದು ಉದಾಹರಣೆಗಳನ್ನು ನೋಡಿಕೊಡ್ರಿ. ಆಲ್ರೆಡಿ ನಾನು ಇಲ್ಲಿ ಕೊಟ್ಟಿದ್ದೀನಿ. 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕ ಸೇರಿ ಒಂದೇ ಉತ್ಪನ್ನವಾಗ್ತವೆ. ಇಲ್ಲಿ ಒಂದು ಪ್ರತಿವರ್ತಕ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ಬರ್ತಾವೆ. ಇದಕ್ಕೆ ಉದಾಹರಣೆ H2 + O2 is gives to H2O. ಇದು FeSO4 ಇಟ್ ಗಿವ್ಸ್ ಟು Fe2O3 + SO2 + SO3. ಅದೇ ತರಹ ಉತ್ಕರ್ಷಣೆ ಮತ್ತು ಅಪಕರ್ಷಣೆಯ ಒಂದು ವ್ಯತ್ಯಾಸ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ.
ಉತ್ಕರ್ಷಣದಲ್ಲಿ ಆಮ್ಲಜನಕ ಪಡೆದುಕೊಳ್ಳುತ್ತದೆ, ಅಪಕರ್ಷಣದಲ್ಲಿ ಆಮ್ಲಜನ ಕಳೆದುಕೊಳ್ಳುತ್ತದೆ. ಉತ್ಕರ್ಷಣದಲ್ಲಿ ಎಲೆಕ್ಟ್ರಾನ್ ಪಡೆದುಕೊಳ್ಳುತ್ತದೆ, ಅಪಕರ್ಷಣೆಯಲ್ಲಿ ಎಲೆಕ್ಟ್ರಾನ್ ಕಳೆದುಕೊಳ್ಳುತ್ತದೆ. ಉತ್ಕರ್ಷಣೆಯಲ್ಲಿ ಹೈಡ್ರೋಜನ್ ಕಳೆದುಕೊಳ್ಳುತ್ತದೆ, ಅಪಕರ್ಷಣೆಯಲ್ಲಿ ಹೈಡ್ರೋಜನ್ ಪಡೆದುಕೊಳ್ಳುತ್ತದೆ. ಇದಕ್ಕಿರ್ತಕ್ಕಂಥ ಒಂದು ಉದಾಹರಣೆಗಳ ಸಹಿತ ನೆನಪಿರಲಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ರೆಡಾಕ್ಸ್ ಕ್ರಿಯೆ ಬಗ್ಗೆ ಬಹಳ ಸರಿ ಕೇಳಿದ್ದಾರೆ. ಅಂದ್ರೆ ಒಂದು ಪ್ರತಿವರ್ತಕ ಉತ್ಕರ್ಷಣಗೊಂಡು ಮತ್ತೊಂದು ಪ್ರತಿವರ್ತಕ ಅಪಕರ್ಷಣಗೊಳ್ಳೋ ಕ್ರಿಯೆ. ಉದಾಹರಣೆ CuO ಪ್ಲಸ್ H2 ಇಟ್ ಗಿವ್ಸ್ Cu ಪ್ಲಸ್ H2O. ಇನ್ನು ಸಂಕ್ಷಾರಣ ಮತ್ತು ಕುಮುಟುವಿಕೆ ಅಂದ್ರೆ ಏನು ಅಂತ ಕೇಳ್ತಾರೆ. ಇಲ್ಲಿ ಲೋಹಗಳು ತಮ್ಮ ಸುತ್ತಲಿನ ತೇವಾಂಶ ಮತ್ತು ಆಮ್ಲಗಳಂಥ ವಸ್ತುಗಳಿಂದ ಆಕ್ರಮಿಸಲ್ಪಟ್ಟ ಕ್ರಿಯೆಗೆ ಸಂಕ್ಷಾರಣ ಅಂದರೆ, ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಳ್ಳೋ ಕ್ರಿಯೆಗೆ ಕುಮುಟುವಿಕೆ ಅಂತ ಕರಿತೀವಿ. ಇನ್ನು ರಾಸಾಯನಿಕ ಸ್ಥಾನಪಲ್ಲಟ ಮತ್ತು ದ್ವಿಸ್ಥಾನ ಪಲ್ಲಟದ ಅರ್ಥನೂ ಕೇಳ್ಬೋದು, ಉದಾಹರಣೆ ಕೇಳ್ಬೋದು, ನೋಡ್ಕೊಡ್ರಿ. ಇನ್ನು ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ ನಡುವೆ ವ್ಯತ್ಯಾಸ. ಅಂತರುಷ್ಣಕ ಕ್ರಿಯೆ ವೆರಿ ಈಸಿ, ಉಷ್ಣ ಅಥವಾ ಶಕ್ತಿ ಪಡೆದುಕೊಳ್ಳೋದು. ಬಹಿರುಷ್ಣಕದಲ್ಲಿ ಉಷ್ಣ ಅಥವಾ ಶಕ್ತಿ ಕಳೆದುಕೊಳ್ಳೋದು. ಅಂತರುಷ್ಣ ಶಕ್ತಿಗೆ ಒಂದು ಉದಾಹರಣೆ AgCl ಇಟ್ ಗಿವ್ಸ್ ಟು Ag ಪ್ಲಸ್ Cl2. ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ CH4 ಪ್ಲಸ್ 2O2 ಇಟ್ ಗಿವ್ಸ್ ಟು CO2 ಪ್ಲಸ್ 2H2O. ಇನ್ನು ಇಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಚಿತ್ರ ನೀರಿನ ವಿದ್ಯುತ್ ವಿಭಜನೆಯ ಅಂದವಾದ ಚಿತ್ರ. 3 or 4 ಮಾರ್ಕ್ಸ್ಗೆ ಖಂಡಿತವಾಗಿ ಕೇಳ್ತಾರೆ. ಸೊ ತಾವುಗಳು ಕೂಡ ಪುಸ್ತಕ ನೋಡಿ ಅಭ್ಯಾಸವನ್ನು ಮಾಡಿ. ಇಷ್ಟು ನೋಡಿದರೆ ಖಂಡಿತವಾಗಿ ನಿಮಗೆ 4 ಮಾರ್ಕ್ಸ್ ಆದರೂ ಖಂಡಿತವಾಗಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಿಂದ ಬಂದೇ ಬರ್ತದೆ. ಮುಂದೆ ಹೋಗ್ತೀನಿ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಪಾಠದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು. ಆಮ್ಲದ pH ವ್ಯಾಪ್ತಿ ಕೇಳ್ತಾರೆ. ಅದು 0 ಇಂದ 7 ಇರ್ತದೆ. ದ್ರವಣದಲ್ಲಿ ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಹೆಚ್ಚಾದಂತೆ ಆಮ್ಲೀಯತೆ ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಸತ್ವಿಗೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಬೆರೆಸಿದಾಗ ಬಿಡುಗಡೆ ಆಗ್ತಕ್ಕಂಥ ಅನಿಲ ಅದು ಹೈಡ್ರೋಜನೇ ಆಗಿರ್ತದೆ. ಇನ್ನು ಆಮ್ಲವನ್ನು ಲೋಹಕ್ಕೆ ಬೆರೆಸಿದಾಗ ದೊರೆಯುವ ಉತ್ಪನ್ನ ಅದು ಲವಣ ಮತ್ತು ಹೈಡ್ರೋಜನ್ ಅನಿಲ. ಸೋಡಿಯಂ ಜಿಂಕೇಟ್ನ ಅಣುಸೂತ್ರ NaZnO3. ಸುಣ್ಣದ ತಿಳಿನೀರಿನ ಅಣುಸೂತ್ರ CaOH ಟ್ವೈಸ್. ಇನ್ನು ತಟಸ್ಥೀಕರಣವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ರಾಸಾಯನಿಕ ಸಮೀಕರಣ ಅದರಲ್ಲಿ HCl ಪ್ಲಸ್ NaOH ಇಟ್ ಗಿವ್ಸ್ NaCl ಪ್ಲಸ್ H2 ಅನ್ನೋದು ಸರಿ ಇದೆ. ಮುಂದಿನ ಪ್ರಶ್ನೆ, ಈ ತಾಮ್ರದ ಆಕ್ಸೈಡ್ ದ್ರಾವಣಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬೆರೆಸಿದಾಗ ಅದರ ಬಣ್ಣ ನೀಲಿ ಹಸಿರು ಆಗಲು ಕಾರಣ ತಾಮ್ರದ ಕ್ಲೋರೈಡ್. ಇನ್ನು ಸೋಡಿಯಂ ಹೈಡ್ರಾಕ್ಸೈಡನ್ನು ನೀರಿಗೆ ಬೆರೆಸಿದಾಗ ದೊರೆಯುವ ಉತ್ಪನ್ನ ಕೇಳಿದರೆ ಅದು ಸೋಡಿಯಂ ಮತ್ತು ಹೈಡ್ರಾಕ್ಸೈಡ್ ಅನ್ನೋದು ಸರಿ ಬರ್ತದೆ. ಆಮ್ಲಕ್ಕೆ ನೀರನ್ನು ಬೆರೆಸದೆ ನೀರಿಗೆ ಆಮ್ಲವನ್ನು ಬೆರೆಸಬೇಕು. ಏಕಪ್ಪ ಅಂದರೆ ಅದು ಬಹಿರುಷ್ಣಕ ಕ್ರಿಯೆ, ಸ್ಫೋಟಗೊಳ್ಳುವ ಸಂಭವ ಹೆಚ್ಚಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಜಠರದಲ್ಲಿ ಉತ್ಪತ್ತಿಯಾಗುವ ಆಮ್ಲ ಎಲ್ರಿಗೂ ಗೊತ್ತಿರಬೇಕು, ಹೈಡ್ರೋಕ್ಲೋರಿಕ್ ಆಮ್ಲ. ಜಠರದ ಅಧಿಕ ಆಮ್ಲತೆ ಶಮನಗೊಳಿಸಲು ಆಮ್ಲಶಾಮಕವಾಗಿ ಬಳಸ್ತಕ್ಕಂಥ ಸೌಮ್ಯ ಪ್ರತ್ಯಾಮ್ಲ ಕೇಳಿದರೆ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್. ತುರಿಕೆ ಗಿಡದಲ್ಲಿ ಕಂಡುಬರ್ತಕ್ಕಂಥ ಆಮ್ಲ ಕೇಳಿದರೆ ಮಿಥೆನೋಯಿಕ್ ಆಮ್ಲ. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು. ಹಲ್ಲುಜ್ಜಲು ಟೂತ್ಪೇಸ್ಟ್ ಬಳಸಲು ಕಾರಣ ಅದೊಂದು ಪ್ರತ್ಯಾಮ್ಲ. ಇನ್ನು ಬ್ರೈನ್ ದ್ರಾವಣ ಅಂದರೆ ಏನಪ್ಪ ಅಂದರೆ ಸೋಡಿಯಂ ಕ್ಲೋರೈಡ್ ದ್ರಾವಣವನ್ನು ಬ್ರೈನ್ ದ್ರಾವಣ ಅಂತಲೇ ಕರೀತಾರೆ. ಇನ್ನು ಕೃತಕ ಬೆಣ್ಣೆ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ಕ್ಲೋರಾ ಅಲ್ಕಲಿ ಪ್ರಕ್ರಿಯೆ ಉತ್ಪನ್ನ ಯಾವುದು ಅಂತ ಕೇಳಿದರೆ ಅದು ಹೈಡ್ರೋಜನ್ ಅನಿಲ. ಇನ್ನು ಗಾಜಿನ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ಕಚ್ಚಾ ಪದಾರ್ಥ ಇರ್ತಕ್ಕಂಥ ಲವಣ ಅಂದರೆ ಅದು ವಾಷಿಂಗ್ ಸೋಡಾ. ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಹೆಸರು ಕೇಳಿದರೆ ಬರೀಬೇಕು, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಇನ್ನು ನೀಲಿ ಬಣ್ಣದ ತಾಮ್ರದ ಸಲ್ಫೇಟನ್ನು ಕಾಸಿದಾಗ ಬಿಳಿ ಬಣ್ಣಕ್ಕೆ ಬದಲಾಗಲಿಕ್ಕೆ ಕಾರಣ ಅದು ನೀರನ್ನು ಏನು ಮಾಡ್ತದಪ್ಪ ಅಂದರೆ ಕಳೆದುಕೊಳ್ತದೆ. ಇನ್ನು ಹಲ್ಲಿನ ಸವೆತಕ್ಕೆ ಕಾರಣ ಕೇಳಿದರೆ ಬರೀಬೇಕು, ಬಾಯಿಯಲ್ಲಿ ಉತ್ಪತ್ತಿಯಾಗೋ ಆಮ್ಲ. ಇನ್ನು ಮತ್ತೆ ಒಂದು ವಾಕ್ಯದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಲ್ಲಿ ಈ ಲಿಟ್ಮಸ್ ಕಾಗದದಿಂದ ಆಮ್ಲವನ್ನು ಹೇಗೆ ಪತ್ತೆ ಹಚ್ತೀರ ಅಂತ ಕೇಳ್ತಾರೆ. ಆಮ್ಲದಲ್ಲಿ ಅದ್ದಿದ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬದಲಾಗ್ತದೆ, ಅಥವಾ ಆಮ್ಲದಲ್ಲಿ ಅದ್ದಿದ ಕೆಂಪು ಲಿಟ್ಮಸ್ ಬಣ್ಣವನ್ನು ಬದಲಾಗೋದಿಲ್ಲ. ಆಮ್ಲ ಅಂದರೆ ಏನು? 0 to 0 pH ಮೌಲ್ಯದ ವ್ಯಾಪ್ತಿಯ ದ್ರಾವಣವೇ ಆಮ್ಲ. ಪ್ರತ್ಯಾಮ್ಲದೊಂದಿಗೆ ಲೋಹದ ವರ್ತನೆ ರಾಸಾಯನಿಕ ಸಮೀಕರಣ ಬರೆಯಕ್ಕೆ ಕೇಳಿದ್ರೆ 2NaOH ಪ್ಲಸ್ Zn ಇಟ್ ಗಿವ್ಸ್ Na2ZnO3 ಪ್ಲಸ್ H2. ಇನ್ನು ಸುಣ್ಣದ ತಿಳಿನೀರಿಗೆ ಗಾಳಿ ಊದಿದಾಗ ಉಂಟಾಗುವ ಪ್ರಕ್ಷೇಪ ಕೇಳಿದರೆ ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಬರ್ತದೆ. ಇನ್ನು ಆಮ್ಲಗಳು ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್. ಆಮ್ಲದೊಂದಿಗೆ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳು ವರ್ತಿಸಿದಾಗ ಉತ್ಪತ್ತಿ ಆಗ್ತಕ್ಕಂಥ ಲವಣಗಳು 3: ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಇನ್ನು ಲೋಹದ ಆಕ್ಸೈಡನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಏಕೆ ಕರೀತಾರೆ ಅಂದರೆ ಈ ಲೋಹದ ಆಕ್ಸೈಡ್ ಪ್ರತ್ಯಾಮ್ಲದಂತೆ ಆಮ್ಲದೊಂದಿಗೆ ಬೆರೆತು ಲವಣ ಮತ್ತು ನೀರು ಉಂಟು ಮಾಡೋದ್ರಿಂದ ಅದನ್ನೇ ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಕರೀತಾರೆ. ಇನ್ನು ಅಲೋಹಿಯ ಆಕ್ಸೈಡನ್ನು ಆಮ್ಲೀಯ ಆಕ್ಸೈಡ್ ಅಂತ ಏಕೆ ಕರೀತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಅಲೋಹಿಯ ಆಕ್ಸೈಡ್ಗಳು ಪ್ರತ್ಯಾಮ್ಲದೊಂದಿಗೆ ಆಮ್ಲದಂತೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿಯನ್ನು ಮಾಡ್ತಾವೆ. ಇನ್ನು ಕ್ಷಾರ ಎಂದರೆ ಏನು ಅಂತ ಕೇಳಿದ್ದಾರೆ. ನೀರಿನಲ್ಲಿ ಕರಗುವ ಪ್ರತ್ಯಾಮ್ಲಗಳೇ ಕ್ಷಾರಗಳು.
ಆಮ್ಲ ನೀರಿನಲ್ಲಿ ಕರೆದಾಗ ಉಂಟಾಗುವ ಅಯಾನ್ ಯಾವುದು? ಅದು ಹೈಡ್ರೋನಿಯಂ ಅಯಾನು. ಒಂದು ದ್ರಾವಣದಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳ ಸಂಖ್ಯೆ ಹೆಚ್ಚಾದಂತೆ ಏನಾಗ್ತದೆ? pH ಮೌಲ್ಯ ಹೆಚ್ಚಾಗ್ತದೆ ಅಥವಾ ಪ್ರತ್ಯಾಮ್ಲೀಯತೆ ಹೆಚ್ಚಾಗ್ತದೆ. ಆಮ್ಲ ಮಳೆಯ pH ಮೌಲ್ಯ 5.5ಕ್ಕಿಂತ ಕಡಿಮೆ. ವೆರಿ ಇಂಪಾರ್ಟೆಂಟ್. ಚಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಚಲುವೆ ಪುಡಿಯ ತಯಾರಿಕೆ ರಾಸಾಯನಿಕ ಸಮೀಕರಣ CaOH2 + Cl2 CaOCl2 + H2O. ಇನ್ನು ಬೇಕಿಂಗ್ ಪುಡಿ ಅಂದರೆ ಏನು ಅಂತ ಕೇಳಿದ್ದಾರೆ. ಅಂದರೆ ಈ ಅಡುಗೆ ಸೋಡಾ ಮತ್ತು ಟಾರ್ಟರಿಕ್ ಆಮ್ಲಗಳ ಖಾದ್ಯ ಮಿಶ್ರಣಕ್ಕೆ ಏನಂತ ಕರೀತಾರೆ? ಬೇಕಿಂಗ್ ಪುಡಿ ಅಂತ ಕರೀತಾರೆ. ಇನ್ನು ವಾಷಿಂಗ್ ಸೋಡಾದ ಅಣುಸೂತ್ರ ಮತ್ತು ರಾಸಾಯನಿಕ ಹೆಸರು ಬರಲಿಕ್ಕೆ ಕೇಳಿದರು. ಸೊ ವಾಷಿಂಗ್ ಸೋಡಾದ ಅಣುಸೂತ್ರ NaHCO3 ಬರ್ತದೆ. ಆಮೇಲೆ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಬರ್ತದೆ. ಇನ್ನು ಬೆಂಕಿ ಆರಿಸುವ ಉಪಕರಣಗಳಲ್ಲಿ ಅಗ್ನಿಶಾಮಕವಾಗಿ ಬಳಸೋ ಲವಣ ಯಾವುದು ಕೇಳಿದ್ದಾರೆ? ಅದು NaHCO3 ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇನ್ನು ಬ್ರೆಡ್ ಹಿಟ್ಟಿಗೆ ಅಡುಗೆ ಸೋಡಾ ಬೆರೆಸಿದಾಗ ಅದು ಉಬ್ತದೆ ಏಕೆ ಅಂತ ಕೇಳಿದ್ದಾರೆ. ಏಕೆಂದರೆ ಈ ಬೇಕಿಂಗ್ ಸೋಡಾ ನೀರಿನೊಂದಿಗೆ ಬೆರೆತು ಕಾರ್ಬನ್ ಡೈಆಕ್ಸೈಡ್ ಅನಿಲ ಉತ್ಪತ್ತಿಯನ್ನು ಮಾಡ್ತಾ ಇದ್ದವು. ಇನ್ನು ಈ ಪಾಠದಲ್ಲಿ ಕೇಳ್ತಕ್ಕಂಥ 2 ಅಂಕದ ಪ್ರಶ್ನೆಗಳಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲದ ವ್ಯತ್ಯಾಸ. ಆಮ್ಲಗಳು ಹುಳಿ ರುಚಿ, ಪ್ರತ್ಯಾಮ್ಲ ಕಹಿ ರುಚಿ. ಆಮ್ಲದ pH ವ್ಯಾಪ್ತಿ 0 to 7, ಪ್ರತ್ಯಾಮ್ಲದ್ದು 7 to 14. ಆಮ್ಲ ಹೈಡ್ರೋಜನ್ ಅಯಾನ್ ಹೆಚ್ಚಿರ್ತದೆ, ಪ್ರತ್ಯಾಮ್ಲದಲ್ಲಿ ಹೈಡ್ರಾಕ್ಸೈಡ್ ಅಯಾನ್ ಹೆಚ್ಚಿರ್ತದೆ. ಆಮ್ಲಗಳು ನೀಲಿ ಲಿಟ್ಮಸನ್ನು ಕೆಂಪು ಮಾಡಿದರೆ ಪ್ರತ್ಯಾಮ್ಲ ಕೆಂಪು ಲಿಟ್ಮಸನ್ನು ನೀಲಿ ಮಾಡ್ತವೆ. ಅಷ್ಟು 4 ಕೂಡ ನೆನಪಿನಲ್ಲಿ ಇಟ್ಕೊಡ್ರಿ. ಇನ್ನು ಈ ಕ್ಲೋರ ಅಲ್ಕಲಿ ಉತ್ಪತ್ತಿಯಾದ ಕ್ಲೋರಿನ್ ಅನಿಲದ ಉಪಯೋಗ ಕೇಳಿದ್ದಾರೆ. ಅದನ್ನು ನೀರಿನ ಶುದ್ಧೀಕರಣದಲ್ಲಿ ಬಳಸ್ತಾರೆ, PVC ತಯಾರಿಕೆಯಲ್ಲಿ ಬಳಸ್ತಾರೆ, ಸೋಂಕುನಾಶಕ CFC ತಯಾರಿಕೆ, ಕೀಟನಾಶಕ ತಯಾರಿಕೆ. ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್ನ ಉಪಯೋಗ ಕೇಳಿದ್ರೆ ಲೋಹದ ಜಿಡ್ಡು ನಿವಾರಣೆ, ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆ, ಕಾಗದ ಮತ್ತು ಕೃತಕ ನೂಲುಗಳ ತಯಾರಿಕೆಯಲ್ಲಿ ಈ ಸೋಡಿಯಂ ಹೈಡ್ರಾಕ್ಸೈಡನ್ನು ಏನು ಮಾಡ್ತಾರಪ್ಪ ಅಂದರೆ ಬಳಸ್ತಾರೆ. ಈ ಪಾಠದಲ್ಲಿ ಬರ್ತಕ್ಕಂಥ 3 or 4 ಮಾರ್ಕ್ಸ್ ಕ್ವಶನಲ್ಲಿ ವಾಷಿಂಗ್ ಸೋಡಾದ ಉಪಯೋಗಗಳು ನೆನಪಿಟ್ಕೊಡ್ರಿ. ಅದು ಗಾಜು, ಸಾಬೂನು, ಕಾಗದ ತಯಾರಿಕೆಯಲ್ಲಿ, ಬೋರಾಕ್ಸ್ನಂಥ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ, ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ, ನೀರಿನ ಶಾಶ್ವತತನ ಗಡಸುತನ ನಿವಾರಣೆಗಾಗಿ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಇನ್ನು ಚಲುವೆ ಪುಡಿಯ ಉಪಯೋಗಗಳು ಕೇಳ್ಬೋದು. ಅದು ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರನ್ನು ಚಲುವೆ ಮಾಡಲು, ಕಾಗದ ಕಾರ್ಖಾನೆಗಳಲ್ಲಿ ಮರದ ತಿಳನ್ನು ಚಲುಮೆ ಮಾಡಲು, ಲಾಂಡ್ರಿಗಳಲ್ಲಿ ತೊಳೆದ ಬಟ್ಟೆಯನ್ನು ಚಲುವೆ ಮಾಡಲು, ರಾಸಾಯನಿಕ ಕಾರ್ಖಾನೆಯಲ್ಲಿ ಉತ್ಕರ್ಷಣವಾಗಿ ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲಿಕ್ಕೆ ಚಲುವೆ ಪುಡಿಯನ್ನು ಬಳಸ್ತಾರೆ. ಇನ್ನು ಜಿಪ್ಸಮ್ ತಯಾರಿಕೆಯ ರಾಸಾಯನಿಕ ಸಮೀಕರಣ ಮತ್ತು ಉಪಯೋಗ ಮೋಸ್ಟ್ ಇಂಪಾರ್ಟೆಂಟ್. ಅದರ ಸೂತ್ರ CaSO4 1/2 H2O plus 1/2 H2O. ಇಟ್ ಗಿವ್ಸ್ ಟು CaSO4 2 H2O. ಇಂಪಾರ್ಟೆಂಟ್. ಅದರ ಉಪಯೋಗ ಅಂದರೆ ಆಟಿಕೆ ತಯಾರಿಕೆ, ಅಲಂಕಾರ ವಸ್ತು ತಯಾರಿಕೆ, ನುಣುಪಾದ ಮೇಲ್ಮೈಗಳನ್ನು ನಿರ್ಮಿಸಲಿಕ್ಕೆ ಅನ್ನೋದು ಇಂಪಾರ್ಟೆಂಟ್. ಈ ಪಾಠದಲ್ಲಿ ಇರ್ತಕ್ಕಂಥ ಒಂದು ಚಿತ್ರ ಯಾವುದಪ್ಪ ಅಂದ್ರೆ ಅದು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯ ಚಿತ್ರ. ಸೊ ವೆರಿ ಇಂಪಾರ್ಟೆಂಟ್ ಇದೆ. ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿರಿ. ಜೊತೆಗೆ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುವ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಲಿಕ್ಕೆ ಅಂತ ಈ ಚಿತ್ರ ಇದೆ. ಸೊ ಇದನ್ನು ಕೂಡ ನೀವು ಏನು ಮಾಡಬೇಕು? ಸರಿಯಾಗಿ ಚಿತ್ರವನ್ನು ತೆಗೆದು ಭಾಗಗಳನ್ನು ಗುರುತಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಬೇಕು. ಇನ್ನು ಲೋಹಗಳು ಮತ್ತು ಅಲೋಹಗಳ ಪಾಠದಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಅತಿ ಹೆಚ್ಚು ತನ್ನೆ ಹೊಂದಿರುವ ಲೋಹ ಚಿನ್ನ, ಅತಿ ಹೆಚ್ಚು ಕುಟ್ಟೆ ಹೊಂದಿರುವ ಲೋಹಗಳು A ಮತ್ತು C ಅಂದರೆ ಚಿನ್ನ ಮತ್ತು ಬೆಳ್ಳಿ. ಉಷ್ಣದ ಅತ್ಯುತ್ತಮ ವಾಹಕಗಳು B ಮತ್ತು C ಅಂದರೆ ತಾಮ್ರ ಮತ್ತು ಬೆಳ್ಳಿ. ಉಷ್ಣದ ದುರ್ಬಲ ವಾಹಕಗಳು ಸೀಸ ಮತ್ತು ಪಾದರಸ. ವಿದ್ಯುತ್ ತಂತಿಯ ಮೇಲಿನ ಹೊದಿಕೆ ಪ್ಲಾಸ್ಟಿಕ್ ಅಥವಾ ರಬ್ಬರ್ನಿಂದ ಮಾಡಲು ಕಾರಣ ಅವು ಅವಾಹಕ ಗುಣ ಹೊಂದಿದಾವ. ಹೊಳೆಯುವ ಅಲೋಹ ಅಯೋಡಿನ್. ಕ್ಷಾರೀಯ ಲೋಹಗಳ ಗುಂಪು ಅದು ಸೋಡಿಯಂ, ಲಿಥಿಯಂ ಮತ್ತು ಪೊಟ್ಯಾಸಿಯಂ ಅಂತ ಬರ್ತದೆ. ಇನ್ನು ಇಂಗಾಲದ ಕಠಿಣ ಗುಣವುಳ್ಳ ಬಹುರೂಪ ಕೇಳಿದ್ದಾರೆ. ವಜ್ರ ಅನ್ನೋದು ಇಂಪಾರ್ಟೆಂಟ್ ಅದ. ಇನ್ನು ನೆಕ್ಸ್ಟ್ ಅತಿ ಕಡಿಮೆ ಕರಗುವ ಬಿಂದು ಹೊಂದಿರುವ ಲೋಹಗಳಲ್ಲಿ ಗ್ಯಾಲಿಯಂ ಮತ್ತು ಸೀಸಿಯಂ. ಲೋಹಗಳು ನೀರಿನಲ್ಲಿ ಕರಗಿದಾಗ ಉಂಟು ಮಾಡುವ ಉತ್ಪನ್ನ ಪ್ರತ್ಯಾಮ್ಲೀಯ ಆಕ್ಸೈಡ್. ಅಲೋಹಗಳು ನೀರಿನಲ್ಲಿ ಕರಗಿದಾಗ ಉಂಟು ಮಾಡುವ ಉತ್ಪನ್ನ ಆಮ್ಲೀಯ ಆಕ್ಸೈಡ್ಗಳು. ಇನ್ನು ಉಭಯವರ್ತಿ ಆಕ್ಸೈಡ್ ಅದು ಅಲ್ಯೂಮಿನಿಯಂ ಆಕ್ಸೈಡ್ ಆಗ್ತದೆ. ಲೋಹಗಳು ಆಮ್ಲಜನಕದೊಂದಿಗೆ ಬೆರೆತು ಉಂಟು ಮಾಡುವ ಉತ್ಪನ್ನ ಲೋಹೀಯ ಆಕ್ಸೈಡ್. ಇದು ಇಂಪಾರ್ಟೆಂಟ್. ಹಬೆಯೊಂದಿಗೆ ವರ್ತಿಸುವ ಲೋಹಗಳು 3: ಕಬ್ಬಿಣ, ಅಲ್ಯೂಮಿನಿಯಂ, ಸತು. ಇನ್ನು ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಕಾರಣ ಕ್ಯಾಲ್ಸಿಯಂ ನೀರಿನೊಂದಿಗೆ ಬೆರೆತು ಹೈಡ್ರೋಜನ್ ಉತ್ಪತ್ತಿ ಮಾಡೋದ್ರಿಂದ ಅನ್ನೋದು ಇಂಪಾರ್ಟೆಂಟ್. ಸೊ 16ನೇ ಪ್ರಶ್ನೆ, ತಣ್ಣೀರಿನೊಂದಿಗೆ ವರ್ತಿಸಿ ಉಷ್ಣ ಬಿಡುಗಡೆ ಮಾಡುವ ಲೋಹಗಳು ಪೊಟ್ಯಾಸಿಯಂ ಮತ್ತು ಸೋಡಿಯಂ. ಇನ್ನು ಬಿಸಿ ನೀರಿನೊಂದಿಗೆ ವರ್ತಿಸುವ ಲೋಹ ಮೆಗ್ನೀಸಿಯಂ. ಅತ್ಯಂತ ಪ್ರಬಲ ಉತ್ಕರ್ಷಕ HNO3 ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಅತಿ ಹೆಚ್ಚು ಕ್ರಿಯಾಶೀಲ ಲೋಹಗಳು A ಮತ್ತು C ಅಂದರೆ ಸೋಡಿಯಂ ಮತ್ತು ಪೊಟ್ಯಾಸಿಯಂ. ರಾಸಾಯನಿಕದಲ್ಲಿ ಅತಿ ಕಡಿಮೆ ಕ್ರಿಯಾಶೀಲ ಲೋಹಗಳು ಪಾದರಸ, ಚಿನ್ನ, ಬೆಳ್ಳಿ.
ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು, ಇದನ್ನು ಕೂಡ ನೋಡ್ಕೊಡ್ರಿ. ಮುಕ್ತ ರೂಪದಲ್ಲಿ ದೊರೆತಕ್ಕಂಥ ಲೋಹ ಚಿನ್ನ, ಬೆಳ್ಳಿ, ಪ್ಲಾಟಿನಂ ಮತ್ತು ತಾಮ್ರ. ಇನ್ನು ಪಾದರಸದ ಅದುರಿನ ಹೆಸರು ಮತ್ತು ಅನುಸೂತ್ರ ಸಿನ್ನಬಾರ್ ಅಂತಾರೆ, HGS. ತಾಮ್ರದ ಶುದ್ಧೀಕರಣದಲ್ಲಿ ಬಳಸುವ ವಿದ್ಯುತ್ ವಿಭಜನಾ ದ್ರಾವಣ CuSO4. ರೈಲು ಹಳಿಗಳನ್ನು ಬೇಯಿಸಲು ಬಳಸುವ ಕ್ರಿಯೆ ಥರ್ಮೈಟ್ ಕ್ರಿಯೆ, ಇದು ವೆರಿ ಇಂಪಾರ್ಟೆಂಟ್. ಸೊ ಇಷ್ಟೆಲ್ಲ ನೀವೇನು ಮಾಡಬೇಕಪ್ಪ ಅಂದರೆ ಈ ಲೋಹಗಳು ಪಾಠದಲ್ಲಿರ್ತಕ್ಕಂಥ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ, ಯಾಕಂದರೆ ವಿಡಿಯೋ ಭಾಳಷ್ಟು ಲೆಂತ್ ಆಗ್ತದೆ. ಸೊ ಯಾಕಂದರೆ ಇನ್ನಷ್ಟು ನಾನು ಪಾಠಗಳನ್ನು ಹೇಳಬೇಕು, ಇನ್ನೂ ಬಯಾಲಜಿಗಳಲ್ಲಿ ಕೂಡ ನಾವು ಏನು ಮಾಡಬೇಕಾಗದ ಕಂಟೆಂಟ್ಗಳನ್ನು ತೆಗೆದುಕೊಳ್ಬೇಕು. ಸೊ ಅದಕ್ಕಾಗಿ ಸ್ಕ್ರಾಲ್ ಮಾಡ್ತಕ್ಕಂಥ ಕಂಟೆಂಟನ್ನು ಚೆನ್ನಾಗಿ ನೋಡಿಕೊಂಡು ತಾವು ಪ್ರಿಪ್ರೇಷನ್ ಮಾಡಿದರೆ ಕೆಮಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಎಲ್ಲ ಪಾಠದ ಒಂದು ಕ್ವಶನ್ ಆನ್ಸರ್ಸ್ಗಳನ್ನು ನೋಡ್ಬೋದು. ಇದು ಕ್ಯಾಲ್ಸಿಯಂ ಕ್ಲೋರೈಡ್ನ ಉಂಟಾಗುವ ಚುಕ್ಕಿ ರಚನೆ ವೆರಿ ಇಂಪಾರ್ಟೆಂಟ್ ಅದ. ಇದು ಮೆಗ್ನೀಸಿಯಂ ಕ್ಲೋರೈಡ್ನ ಉಂಟಾಗುವ ಚುಕ್ಕಿ ರಚನೆ. ಒಂದೆರಡು ಸಾರಿ ಬರೆದಿದ್ದನ್ನು ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗಿ ಬರ್ತದ. ಮಿಶ್ರಲೋಹದ ಪ್ರಶ್ನೆ ಅಂತಲೂ ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಸಿನ್ನಬಾರ್ದು ಒಂದು ರಾಸಾಯನಿಕ ಸಮೀಕರಣ, ತಾಮ್ರದ ಸಲ್ಫೇಟ್ನ ಒಂದು ರಾಸಾಯನಿಕ ಸಮೀಕರಣ ಇಂಪಾರ್ಟೆಂಟ್. ಹುರುವಿಕೆ ಮತ್ತು ಕಾಸುವಿಕೆ ಬಹಳ ಸರ ಕೇಳಾಕತ್ತಾರೆ, ಅದನ್ನು ಕೂಡ ನೋಡ್ಕೊಡ್ರಿ. ಜೊತೆಗೆ ಲೋಹ ಮತ್ತು ಅಲೋಹಗಳ ಇದು ಏನಂತಾರೆ ಲಕ್ಷಣಗಳಂತಲೂ ಕೂಡ ಬರಿಬೋದು, ಅಥವಾ ಎರಡನ್ನೂ ಸೇರಿ ಬರೆದ್ರೆ ವ್ಯತ್ಯಾಸಗಳಲ್ಲಿನೂ ಕೂಡ ಬರಿಬೋದು. ಒಂದು 4-5 ನೀವೇನು ಮಾಡಬೇಕು ಪ್ರಿಪೇರ್ ಮಾಡಿಕೊಂಡು ಹೋಗಲೇಬೇಕಾಗ್ತಕ್ಕಂಥದ್ದು. ಇನ್ನು ಈ ಪಾಠದಲ್ಲಿ ಬರ್ತಕ್ಕಂಥ 4 ಮಾರ್ಕ್ಸಿಗೆ ಕ್ವಶನ್ ಅಂದರೆ ಅದು ಅಯಾನಿಕ್ ಸಂಯುಕ್ತಗಳ ಗುಣಗಳು. ಇವು 4 ಪಾಯಿಂಟ್ ಇದ್ದಾವೆ. ಸೊ 4ಕ್ಕೂ 4 ಪ್ರಿಪೇರ್ ಮಾಡಿ. ಜೊತೆಗೆ ಚಿತ್ರ ನೋಡೋದಾದರೆ ತಾಮ್ರದ ವಿದ್ಯುತ್ ವಿಭಜನೆಯ ಅಂದವಾದ ಚಿತ್ರ ಕೇಳಿದ್ದಾರೆ, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೊ ಜೊತೆಗೆ ಈ ಲವಣದ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುವ ಚಿತ್ರ, ಅದು ಕೂಡ ಇಂಪಾರ್ಟೆಂಟ್ ಅದ, ನೋಡ್ಕೊಡ್ರಿ. ಇನ್ನು ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ. 3 ಚಿತ್ರಗಳಲ್ಲಿ ಇಲ್ಲಿ ಇದ್ದಾವೆ. ಇನ್ನು ಕೆಮಿಸ್ಟ್ರಿಯಲ್ಲಿ ಇರ್ತಕ್ಕಂಥ ಲಾಸ್ಟ್ ಪಾಠ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಲ್ಲಿ ಕಾರ್ಬನ್ ವೇಲೆನ್ಸಿ ಯಾವತ್ತು 4 ಆಗಿರ್ತದೆ. ಪರ್ಯಾಪ್ತ ಕಾರ್ಬನ್ ಅಂದರೆ ಅದು ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವನ್ನು ಹೊಂದಿರ್ತದೆ. ಇನ್ನು ಒಂದು ಕಾರ್ಬನ್ ಹೈಡ್ರೋಜನ್ ಮತ್ತು ಪರಮಾಣುಗಳೊಂದಿಗೆ ಏರ್ಪಡಿಸುವ ಗರಿಷ್ಠ ಸಂಖ್ಯೆ ಅದು 4. ಈಥೇನ್ ಕಾರ್ಬನ್ ಪರಮಾಣುಗಳ ಸಂಖ್ಯೆ 2. ಅಲ್ಕೇನ್ನ ಮೊದಲ ಸದಸ್ಯ ಮೀಥೇನ್, ಅಲ್ಕಿನ್ಗಳ ಮೊದಲ ಸದಸ್ಯ ಈಥೀನ್, ಅಲ್ಕೈನ್ನ ಮೊದಲ ಸದಸ್ಯ ಈಥೇನ್. ಸೊ ಇವಂತೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಸೊ ಇಲ್ಲಿಂದನೂ ಕೂಡ ನೀವೇನು ಮಾಡಬೇಕಾಗ್ತದೆ ಓದ್ಕೊಳ್ಳೇಬೇಕು. ಈ ಖಂಡಿತವಾಗಿ ಇಲ್ಲಿಂದ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಉತ್ತರಗಳನ್ನು ಬರೀತಾವೆ. ಅತ್ಯಂತ ಸರಳ ಸಂಯುಕ್ತ ಕಾರ್ಬನ್ ಮೀಥೇನ್. ಸೊ ಇದು ಕೂಡ ಮೀಥೇನ್ ಅನುಸೂತ್ರ CH4 ಅದ, ಅದರ ರಚನಾ ಸೂತ್ರ ನೋಡ್ಕೊಡ್ರಿ. ಸೊ ಸಾಬೂನೀಕರಣ ಪ್ರಕ್ರಿಯೆ ಅರ್ಥ ಕೇಳಿದ್ದಾರೆ, ಈಥೇನಲ್ಲಿನ ಸಹವ್ಯಾಲೆನ್ಸಿಯ ಬಂಧ, ಮುಂದೆ ಮಿಸೇಲ್ನ ಅರ್ಥ, ಎಸ್ಪರೀಕರಣ, ಆದೇಶನ ಕ್ರಿಯೆ, ಇವೆಲ್ಲ ನಿಮಗೆ 1 ಅಂಕದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ. ಇನ್ನು ಹೈಡ್ರೋಕಾರ್ಬನ್ಗಳ ಅರ್ಥ, ಕಾರ್ಬನ್ ಮತ್ತು ಹೈಡ್ರೋಜನ್ಗಳಿಂದಾದ ಸಂಯುಕ್ತ ಹೈಡ್ರೋಕಾರ್ಬನ್. ಇನ್ನು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಸಂಯುಕ್ತದ ವ್ಯತ್ಯಾಸ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಅದರ ಡೆಫಿನೇಷನ್ನು ಮತ್ತು ಅದರ ಮೊದಲ ಸದಸ್ಯ ಸಾಮಾನ್ಯ ಸೂತ್ರ ಬರೆದ್ರೂ ಕೂಡ ಅಂಕ ಕೊಡ್ತಾರೆ. ಇನ್ನು ಸಮಾಂಗಿಗಳನ್ನೋದ್ರು ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದ್ರೆ ಅನುಸೂತ್ರ ಒಂದೇ ಆಗಿದ್ದು ರಚನಾ ಸೂತ್ರ ಭಿನ್ನವಾಗಿರುವ ಕಾರ್ಬನ್ ಸಂಯುಕ್ತಗಳೇ ಸಮಾಂಗಿಗಳು. ಮೊದಲ ಸದಸ್ಯ ಐಸೋಬ್ಯೂಟೇನ್. ಇನ್ನು ಹೆಲೋ ಅಲ್ಕೇನ್ಗಳಂದ್ರೆ ಹೆಲೋಜನ್ ಗುಂಪುಗಳೊಂದಿಗೆ ಕಂಡುಬರುವ ಕಾರ್ಬನ್ ಸಂಯುಕ್ತಗಳು ಹೆಲೋ ಅಲ್ಕೇನ್ಗಳಂತೀವಿ. ಉದಾಹರಣೆ ಕ್ಲೋರೋಮಿಥೇನ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಇಷ್ಟು ನಾನು ಏನು ಮಾಡಿದ್ದೀನಿ ಅಂದರೆ ಕೆಮಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಪಾಠಗಳಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಹೇಳಿದ್ದೀನಿ. ಚೆನ್ನಾಗಿ ಸ್ಕ್ರಾಲ್ ಮಾಡ್ಕೊಂಡು ಪ್ರಿಪೇರ್ ಮಾಡಿ.